ಸಂಸದ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗಾಗಲೇ ಸಹಾಯವಾಣಿಯನ್ನು ಆರಂಭ ಮಾಡಿದೆ. ದೂರು ಸ್ವೀಕರಿಸಲು ತಯಾರಲಾಗಿದ್ದ ಇನ್ಫ್ಯಾಕ್ಟ್ ಸಹಾಯವಾಣಿಗೆ ಈವರೆಗೂ 30ಕ್ಕೂ ಹೆಚ್ಚು ಕರೆಗಳು ಬಂದಿವೆ. ದೌರ್ಜನ್ಯ ಸಂಬಂಧ 30 ಕರೆ ಬಂದಿರುವ ಬಗ್ಗೆ ಎಸ್ಐಟಿ ಈಗ ಮಾಹಿತಿ ಹಂಚಿಕೊಂಡಿದೆ. 30ಕ್ಕೂ ಹೆಚ್ಚು ಕರೆ ಬೆನ್ನಲ್ಲೇ ಎಸ್ಐಟಿ ಅಧಿಕಾರಿಗಳು ಈಗ ಮತ್ತೊಮ್ಮೆ ಹೆಲ್ಪ್ಲೈನ್ಗೆ ಸಂಪರ್ಕಿಸುವಂತೆ ಸಂತ್ರಸ್ತರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. 6360938947 ನಂಬರ್ಗೆ ಸಂಪರ್ಕಿಸಿ ದೂರು ನೀಡುವಂತೆ ಕೋರಿದ್ದಾರೆ. ದೂರು ನೀಡುವವರ ಗುರುತು ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ನೇರವಾಗಿ ಅಧಿಕಾರಿಗಳನ್ನು ಸಂಪರ್ಕ ಮಾಡಬಹುದು ಅಂತ ತಿಳಿಸಲಾಗಿದೆ. ಶಾಸಕ ರೇವಣ್ಣ ವಿರುದ್ಧ ಮಹಿಳೆ ಕಿಡ್ನಾಪ್ಗೆ ಸಂಬಂಧಪಟ್ಟಂತೆ ಭವಾನಿ ಕಾರು ಚಾಲಕ ಅಜಿತ್ಗೆ ಎಸ್ಐಟಿ 3ನೇ ಬಾರಿ ನೋಟಿಸ್ ನೀಡಿದೆ. ಸಂತ್ರಸ್ತೆ ವಶಕ್ಕೆ ಪಡೆಯುವ ಮುನ್ನವೇ ವಿಡಿಯೋ ಮಾಡಿರುವಂಥ ಮಾಹಿತಿ ಇದೆ. ಹೀಗಾಗಿ ಅಜಿತ್ನನ್ನು ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ನೋಟಿಸ್ ನೀಡಿದೆ. ಅಜಿತ್ ವಿಚಾರಣೆ ಮಾಡಿದರೆ ಪ್ರಕರಣ ಸ್ಫೋಟಕ ತಿರುವು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ GR ಫಾರ್ಮ್ ಹೌಸ್ ರೇವ್ ಪಾರ್ಟಿಯಲ್ಲಿ ಭಾಗಿಯಾದವರು ತಮ್ಮ ಇನ್ಸ್ಟಾ ಖಾತೆಯಲ್ಲೇ ವಿಡಿಯೋ ಹಂಚಿಕೊಂಡಿದ್ರು. ಸದ್ಯ ಈ ವಿಡಿಯೋಗಳನ್ನು ವಶಕ್ಕೆ ಪಡೆದುಕೊಂಡಿರುವಂಥ ಸಿಸಿಬಿ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಇನ್ನು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನಟಿ ಹೇಮಾ ಹೈಡ್ರಾಮಾಗಳು ಒಂದೊಂದಾಗಿ ಹೊರಬೀಳ್ತವೆ. ಪೊಲೀಸರ ಮುಂದೆ ನಾನು ದೊಡ್ಡ ನಟಿ ಅಂತ ಹೇಳಿದ್ದಳಂತೆ. 1000ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟನೆ ಮಾಡಿದ್ದೇನೆ ಅಂತ ಬಿಲ್ಡಪ್ ಕೂಡ ಕೊಟ್ಟಿದ್ರು ಅಂತ ಆರೋಪ ಮಾಡಲಾಗ್ತಾ ಇದೆ. ಪಾರ್ಟಿ ನಡೆದಿದ್ದ ದಿನ ನಾನು ಹೈದರಾಬಾದ್ನಲ್ಲಿದ್ದೀನಿ ಎಂದು ವಿಡಿಯೋ ಮಾಡಿದ್ದ ಹೇಮಾ ಬೆಂಗಳೂರಿಗೆ ಬಂದಿದ್ದಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಹೇಮಾ 3 ಜನರೊಂದಿಗೆ ವಿಮಾನದಲ್ಲಿ ಬೆಂಗಳೂರಿಗೆ ಬಂದಿರುವ ಬಗ್ಗೆ ಟಿಕೆಟ್ ಕೂಡ ಲಭ್ಯವಾಗಿದೆ. ಮೇ 18ರಂದು ಮಧ್ಯಾಹ್ನ 1:55ಕ್ಕೆ ಶಂಷಾಬಾದ್ನಿಂದ ಬಂದಿದ್ದಾರೆ. ಇನ್ನು ಬೈಲಾಟದಲ್ಲಿ ಮಾಜಿ ಶಾಸಕ ಶ್ರೀರಾಮುಲು ಕುಣಿದು ಕುಪ್ಪಳಿಸಿದ್ದಾರೆ. ಬಳ್ಳಾರಿಯ ಹಡ್ಲಗಿ ಗ್ರಾಮದಲ್ಲಿ ಆಯೋಜಿಸಿದಂಥ ಬೈಲಾಟದಲ್ಲಿ ಕೈಯಲ್ಲಿ ಕತ್ತಿ ಹಿಡಿದು ಭರ್ಜರಿ ಸ್ಟೆಪ್ ಹಾಕಿದ್ದಾರೆ. ಬೈಲಾಟ ಪಾತ್ರಧಾರಿಗಳೊಂದಿಗೆ ಕುಣಿದು ಎಂಜಾಯ್ ಮಾಡಿದ್ದಾರೆ. ಶ್ರೀರಾಮುಲು ಕುಣಿತದ ದೃಶ್ಯ ಸದ್ಯ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಮೆಡಿಕಲ್ ಶಾಪ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕಲಬುರಗಿ ನಡೆದ ಸುಭಾಷ್ ಚೌಕ್ ಬಡಾವಣೆಯಲ್ಲಿ ದುರಂತ ನಡೆದಿದೆ. ಅಗ್ನಿ ಅವಘಡದಲ್ಲಿ ಬಸವ ಮೆಡಿಕಲ್ ಶಾಪ್ನಲ್ಲಿದ್ದ ಲಕ್ಷಾಂತರ ಮೌಲ್ಯದ ಔಷಧಿಗಳು ಈಗ ಬೆಂಕಿಗೆ ಆಹುತಿಯಾಗಿದೆ. ಘಟನಾ ಸ್ಥಳಕ್ಕೆ ಆಗಮಿಸಿರುವಂಥ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಕೋಲಾರ ನಗರದಲ್ಲಿ ಹೂವಿನ ಕರಗದ ವೇಳೆ ಭಾರೀ ಅನಾಹುತ ತಪ್ಪಿದೆ. ಕೆಳಗೆ ಬೀಳ್ತಿದ್ದಂಥ ಕರಗವನ್ನು ಕರಗ ಪೂಜಾರಿ ಹಿಡಿದುಕೊಂಡಿದ್ದಾರೆ. ಕೋಲಾರದ ಜಯನಗರ ಬಡಾವಣೆ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವ ವೇಳೆ ಘಟನೆ ನಡೆದಿದೆ. ಧ್ವಜಸ್ತಂಭ ಪ್ರದಕ್ಷಿಣೆ ವೇಳೆ ಬಾವುಟಕ್ಕೆ ಹೂವಿನ ಕರಗ ತಗುಲಿ ಕರಗ ಹಿಂಬದಿ ಬೀಳ್ತಾ ಇದ್ದಂತೆ ಕರಗ ಪೂಜಾರಿ ಮಂಜುನಾಥ್ 2 ಕೈಯಲ್ಲಿ ಕರಗ ಹಿಡಿದುಕೊಂಡಿದ್ದಾರೆ. ಮೈಸೂರು ನಗರ ತ್ಯಾಜ್ಯದಿಂದ ಜೀವನದಿ ಕಾವೇರಿಗೆ ಕಂಟಕ ಎದುರಾಗ್ತಾ ಇದೆ. ಮೈಸೂರು ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಕಾವೇರಿ ಕಲುಷಿತಗೊಂಡಿದೆ. ಶುದ್ಧೀಕರಿಸಿದ ತ್ಯಾಜ್ಯ ನೀರನ್ನು ನದಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ. ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾವೇರಿ ನದಿ ಮಲಿನಗೊಳ್ಳೋದಕ್ಕೆ ಕಾರಣ ಅಂತ ಆರೋಪ ಮಾಡಲಾಗ್ತದೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ನಗುವನಹಳ್ಳಿ ಬಳಿ ಕೊಳಚೆ ನೀರು ಈಗ ಕಾವೇರಿ ನದಿಗೆ ಸೇರ್ತಾ ಇದೆ. ಮೈಸೂರಿನಲ್ಲಿ ಮಳೆ ಅವಾಂತರಗಳು ಮುಂದುವರೆದಿದೆ. ಸರಗೂರು ತಾಲೂಕಿನ ಬಾಡಿಗೆ ಗ್ರಾಮದಲ್ಲಿ ಲಕ್ಷಾಂತರ ಮೌಲ್ಯದ ಶುಂಠಿ ನಾಶವಾಗಿದೆ. ಜವರಯ್ಯ ಪುಟ್ಟತಾಯಮ್ಮ ಎಂಬುವರು ಬೆಳೆ ನಾಶವಾಗಿದೆ. 4 ಲಕ್ಷ ಖರ್ಚು ಮಾಡಿ ಬೆಳೆದಿದ್ದಂಥ ಶುಂಠಿ ಬೆಳೆ ಹಾನಿಯಾಗಿದ್ದು ಪರಿಹಾರಕ್ಕೆ ರೈತರಿಗೆ ಒತ್ತಾಯವನ್ನು ಮಾಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಚಾರ್ಮಡಿ ಘಾಟ್ ಮಂಜಿನ ಮಧ್ಯೆ ಕಳೆದು ಹೋಗಿದೆ. ಹೆಡ್ಲೈಟ್ಸ್ ಫಾಗ್ ಲೈಟ್ ಇಲ್ಲದೆ ಗಾಡಿ ಓಡಿಸೋದಕ್ಕೆ ಆಗ್ತಾನೇ ಇಲ್ಲ. ಪ್ರಕೃತಿ ರಮಣೀಯ ಸೌಂದರ್ಯಕ್ಕೆ ಈಗ ಪ್ರವಾಸಿಗರು ಕೂಡ ಫಿದಾಗಿದ್ದಾರೆ. ಮಧ್ಯಾಹ್ನದಿಂದಲೇ ಮಂಜು ಬೀಳ್ತಾ ಇದ್ದು ಪ್ರವಾಸಿಗರು ಸೆಲ್ಫಿಗಾಗಿ ಎಲ್ಲೆಂದರಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದಾರೆ. ಘಾಟಿಯ ತಿರುವಿನಲ್ಲಿ ವಾಹನಗಳು ಚಲಿಸೋದಕ್ಕೆ ಈಗ ಪರದಾಡುವಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಕೆರೆ ಕಟ್ಟೆಗಳು ತುಂಬಿವೆ. ನಂಜನಗೂಡು ತಾಲೂಕಿನ ಈಶ್ವರಗೌಡನಹಳ್ಳಿಯಲ್ಲಿ ಕೆರೆ ತುಂಬಿದ್ದು ಗ್ರಾಮಸ್ಥರು ಬಾಗಿನ ಅರ್ಪಿಸಿ ಪೂಜೆ ಸಲ್ಲಿಸಿ ಸಂಭ್ರಮ ಪಟ್ಟಿದ್ದಾರೆ. ಉತ್ತಮ ಮಳೆಯಿಂದ ಮೈಸೂರು ಜಿಲ್ಲೆಯ ರೈತರ ಮೊಗದಲ್ಲಿ ಈಗ ಮಂದಹಾಸ ಮೂಡಿದೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿನಿಯರು ರಾತ್ರಿಯಿಡೀ ಪ್ರತಿಭಟನೆ ನಡೆಸಿದ್ದಾರೆ. ಮೂಲಸೌಕರ್ಯ ವಾರ್ಡನ್ ಬೇಜವಾಬ್ದಾರಿತನದ ವಿರುದ್ಧ ಸಹಾಯಕ ಆಯುಕ್ತರು ನಿವಾಸದ ಎದುರು ಧರಣಿ ಮಾಡ್ತಾ ಇದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ವಿದ್ಯಾರ್ಥಿನಿಯರ ಮೆಟ್ರಿಕ್ ನಂತರದ ವಸತಿ ನಿಲಯದ ಸ್ಟೂಡೆಂಟ್ಸ್ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಳೆಯಿಂದ ವಿದ್ಯುತ್ ಕಂಬ ಮರಗಳು ಧರೆಗುಳಿದ ಘಟನೆ ಕೊಪ್ಪಳ ಜಿಲ್ಲೆಯಲ್ಲಿ ಹಿರೇಮ್ಯಾಗೇರಿ ಎಂಬ ಗ್ರಾಮದಲ್ಲಿ ನಡೆದಿದೆ. ವರುಣನ ಅಬ್ಬರಕ್ಕೆ ಹಿರೇಮ್ಯಾಗೇರಿ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ.